ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ನಿಮಗೆ ಮೋಷನ್ ಮಾಡೋವಾಗೆ ಸುಮ್ಮನೆ ಬ್ಲಡ್ ಬರುತ್ತೆ, ಪೇಯ್ನ್ಲೆಸ್ ಬ್ಲೀಡಿಂಗ್ ಅಂತೀವಿ. ಹೋಗಿ ಕೂತ್ಕೊಂಡ್ರೆ ಛಲ್ ಅಂತ ಬ್ಲಡ್ ಬರುತ್ತೆ. ಈ ರೋಗ ಲಕ್ಷಣಗಳು ಒಬ್ಬ ಸರ್ಜನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಪೇಯ್ನ್ಲೆಸ್ ಬ್ಲೀಡಿಂಗ್ ಅಂದರೆ ಇವನಿಗೆ ಪೈಲ್ಸ್ ಆಗಿದೆ ಅಂತ. ಪೈಲ್ಸ್ನಲ್ಲಿ 3 ಗ್ರೇಡು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತೀವಿ ನಾವು. ಫಸ್ಟ್ ಗ್ರೇಡ್ನ ಬರೀ ಬ್ಲೀಡಿಂಗ್ ಆಗುತ್ತೆ, ಸೆಕೆಂಡ್ ಗ್ರೇಡ್ನೊಳಗೆ ಏನೋ ಈಚೆಗೆ ಬಂದು ಒಳಕ್ಕೆ ಹೋಗುತ್ತೆ, 3ನೇ ಗ್ರೇಡ್ನಾಗ ಅವು ಬಂದು ಕೂತ್ಬಿಡ್ತವೆ. ಇದು ನಿಮಗೆ ಗೊತ್ತು, ಭಾಳ ಜನಕ್ಕೆ ಗೊತ್ತು. ಬಟ್ ಇನ್ನು ಕೆಲವರಿಗೆ, ಅದರೊಳಗಾಗಿ ಹೆಣ್ಣು ಮಕ್ಕಳಿಗೆ, ಅದರೊಳಗಾಗಿ ಫಸ್ಟ್ ಡೆಲಿವರಿ ಆದಾಗೆ ಡಾಕ್ಟ್ರೇ ಮೋಷನ್ ಹೋದಾಗೆಲ್ಲ ಬಗ ಬಗ ಅಂತ ಉರಿಯುತ್ತೆ ಡಾಕ್ಟ್ರೇ, ತುಂಬ ಪೇಯ್ನ್ ಆಗುತ್ತೆ ಡಾಕ್ಟ್ರೇ, ನನಗೆ ತಿನ್ನೋದೇ ಬೇಡ, ಮೋಷನ್ ಮಾಡೋದು ಕಷ್ಟ ಅಂತ, ಅಷ್ಟು ಪೇಯ್ನ್ಫುಲ್ಲು. ಇದಕ್ಕೆ ಕಾರಣ ಮೂಲವ್ಯಾಧಿ ಅಲ್ಲ, ಅಲ್ಲಿ ಬೇರೆ ಇನ್ನೊಂದು ಕಾಯಿಲೆ ಇದೆ. ಅದರ ಹೆಸರು ಫಿಷರ್ ಇನ್ ಏನೋ ಅಂತೀವಿ ನಾವು. ಫಿಷರ್ ಅಂದರೆ ಏನಂದರೆ, ಕಟ್ಟಾಗ್ಬಿಡುತ್ತೆ. ಒಂದು ಸಾರಿ ಗಟ್ಟಿ ಮೋಷನ್ ಆದಾಗೆ ಇಲ್ಲಿ ಕಟ್ಟಾಗುತ್ತೆ ಅಥವಾ ತರ್ಚ್ಕೊಂಡು ಹೋಗುತ್ತೆ ಕನ್ನಡದಲ್ಲಿ ಇಡೋದಾದರೆ. ಆ ಕಟ್ಟಾಗಿದ್ದು ಮ್ಯೂಕೋಸ ಇಲ್ಲಿ ನೇತಾಡ್ತಾ ಇರುತ್ತೆ. ಅದನ್ನು ನಾನು ಸರ್ಜನ್ ನೋಡಿದ ತಕ್ಷಣವೇ ನೋಡಿ ಅವಲೇ ಹೇಳಿದೆ, ಪೈಲ್ಸ್ ಬಗ್ಗೆ ಮಾತನಾಡುವಾಗ ನಾನು ಬೆರಳು ಕಂಡು ಹಿಡಿಯುತ್ತೆ ಅಂತ. ಈ ಕಂಡೀಷನ್ ನಾನು ಸ್ಟೂಡೆಂಟ್ಗೆ ಹೇಳಿರ್ತೀನಿ, ಒಂದು ಸಾರಿ ಸೆಂಟಿನಲ್ ಟ್ಯಾಗ್ ಇತ್ತು ಅಂದರೆ ನಿನ್ನ ಡಿಜಿಟ್ನ ಒಳಗಡೆ ಹಾಕಬಾರ್ದು. ಯು ಶುಡ್ ನೆವರ್ ಡು ಎ ಕಾಂಟ್ರಾಂಡಿಕೇಶನ್ ಅಂತೀವಿ. ಯಾವ PR ಮಾಡಬಾರ್ದು ಅಂದರೆ ಸೆಂಟಿನಲ್ ಟ್ಯಾಗ್. ಈ ಸೆಂಟಿನಲ್ ಅಂದರೆ ಏನು? ನಿಮ್ಗೆ ಎಷ್ಟು ಚೆನ್ನಾಗಿ ಬ್ರಿಟಿಷರ್ಸು ಬುಕ್ ಬರೀತಾರೆ ಅಂದರೆ, ವಿಷಯ ತಿಳಿಸ್ತಾರೆ ಅಂದರೆ, ಸೆಂಟಿನಲ್ ಅಂದರೆ ಗಾರ್ಡ್. ನೀವು ಮೈಸೂರು ಪ್ಯಾಲೇಸ್ ಹತ್ರ ಹೋದರೆ ಗೇಟ್ ಹತ್ರ ಒಬ್ಬ ಗಾರ್ಡ್ ನಿಂತಿರ್ತಾನೆ, ಗೇಟ್ ಕಾಯ್ತಾ ಇರ್ತಾನೆ. ಇದನ್ನು ನೋಡಿದ ತಕ್ಷಣವೇ ನನ್ನ ಮೆಡಿಕಲ್ ಸ್ಟೂಡೆಂಟ್ಗೆ ಹೇಳ್ತೀನಿ, ಒಳಗಡೆ ಗೇಟ್ ಇದೆ, ಗೇಟ್ ಅಂದರೆ ಕಟ್ಟಾಗಿರೋದಿದೆ, ನಾನಿದ್ದರೆ ಬೆರಳಾಕ್ಬೇಡ ಅಂತ ಹೇಳುತ್ತೆ. ಇಷ್ಟು ವಿಜ್ಞಾನ ಸರಳ. ಸೊ ಇಲ್ಲಿ ಇಷ್ಟುದ್ದ ಉಣ್ಣಿರುತ್ತೆ, ಮೋಷನ್ ಹೋದಾಗೆಲ್ಲ ತರ್ಚ್ಕೊಂಡೋಗುತ್ತೆ. ನಾನು ಪೈಲ್ಸ್ನಾಗ ಹೇಳಿದೆ, ಛಲ್ ಅಂತ ಬ್ಲಡ್ ಬರುತ್ತೆ, ಇಲ್ಲಂಗಲ್ಲ, ತರ್ಚ್ಕೊಂಡೋಗುತ್ತೆ, ನಿಮ್ಮ ಮೋಷನ್ಗೆ ಅಂಟ್ಕೊಂಡಿರುತ್ತೆ, ಒಂದು ಸ್ಟ್ರೀಕ್ ಆಫ್ ಬ್ಲೀಡಿಂಗ್. ಇದು ಫಿಷರ್ ಕಾಯಿಲೆ. ಇದು ಯಾಕೆ ಬರುತ್ತೆ ಡಾಕ್ಟ್ರೇ? ಸೇಮ್ ಯಾವುದೇ ಬಾಟಮ್ ಪ್ರಾಬ್ಲಮ್ಗಳಲ್ಲಿ ಈ ಕಾರಣ ಮಾತ್ರ ಒಂದೇ ಇರುತ್ತೆ. ಅದಕ್ಕೆ ಜನ ನಾನು ಕೋಳಿ ತಿಂದರೆ ಹೀಟ್ ಅಂತಾರೆ, ಹಂದಿ ತಿಂದರೆ ತಂಪಂತಾರೆ. ಇದು ವಿಜ್ಞಾನ ಏನು ಹೇಳುತ್ತೆ ಅಂದರೆ ನಿಮ್ಗೆ ಹೇಳ್ತೀನಿ, ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಮಲಬದ್ಧತೆ ಆಗಲ್ಲ. ಕೋಳಿ ಮಾಂಸ ತಿನ್ನೋರಿಗೆ ಮಲಬದ್ಧತೆ, ಯಾಕಂದರೆ ಕೋಳಿ ಒಳಗೆ ಹೀಟ್ ಅಲ್ಲ ಇರೋದು, ಫೈಬರ್ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಕೋಳಿ ತಿನ್ನಬಾರ್ದ ಡಾಕ್ಟ್ರೆ, 3 ತಿಂಗಳಿಂದ ತಿಂದೇ ಇಲ್ಲ. ಕೋಳಿ ತಿನ್ನಪ್ಪ, ಕೋಳಿ ಜೊತೆಗೆ ಸಲಾಡ್ಸ್ ತಿನ್ನು, ಸೌತೆಕಾಯಿ, ಮೂಲಂಗಿ, ಟೊಮಟ ತಿಂದರೆ ಫೈಬರ್ ಕಾಂಪೆನ್ಸೇಟ್ ಆಗುತ್ತೆ. ಇದು ಫಿಷರ್ ಕಾಯಿಲೆ. ಈ ಪೆರಿಯನಲ್ ಪ್ರಾಬ್ಲಮ್ ಮಾತನಾಡುವಾಗ ಇನ್ನೆರಡು ಕಂಡೀಷನ್ ನೀವು ಭಾಳ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. ನೀವು ಡಯಾಬಿಟಿಕ್ ಇರ್ತೀರಿ, ಎಲ್ಲೋ ಟ್ರಾವೆಲ್ ಮಾಡಿ ಬರ್ತೀರಿ, ತಿರುಪತಿಗೋ ಎಲ್ಲೋ ಬರ್ತೀರಿ, ಬಸ್ನಲ್ಲೇ ಕೂತಿರ್ತೀರಿ, ಮನೆಗೆ ಬಂದ ತಕ್ಷಣವೇ ಮೋಷನ್ ಮಾಡೋ ಜಾಗ ಒಂದು ಸೈಡ್ ಇಷ್ಟಪ್ಪ ಊದ್ಕೊಳ್ಳುತ್ತೆ, ಬಹಳ ಪೇಯ್ನು, ಜ್ವರ ಬಂದ್ಬಿಡುತ್ತೆ, ಸುಸ್ತಾಗುತ್ತೆ. ನಮ್ಮ ಹತ್ರ ಬಂದರೆ ನಾವು ನೋಡಿದರೆ ಪೆರಿಯೇನಲ್ ಆಬ್ಸೆಸ್ ಅಂತೀವಿ, ಕುರ ಅಂತೀವಿ. ನೀವು ನೋಡಿ, ಎಲ್ಲೇ ಕೀವಾದರೆ ಮನುಷ್ಯನಿಗೆ ಅದನ್ನು ಕುರ ಅಂತಾರೆ. ಈ ಜಾಗದಲ್ಲಿ ಇಷ್ಟು ದೊಡ್ಡ ಕುರ ಆಗುತ್ತೆ ಅಂದರೆ ಪಸ್ಸಿದೆ ಅಂತ ಅರ್ಥ. ಅವನ್ನ ಮುಟ್ಲಿಕ್ಕಾಗಲ್ಲ, ಅಷ್ಟು ಪೇಯ್ನ್ಫುಲ್. ಇದೊಂದೇ ನಮಗೆ ಎಮರ್ಜೆನ್ಸಿ ಬಾಟಮ್ ಪ್ರಾಬ್ಲಮ್ನಲ್ಲಿ. ಯಾರಿಗಾದರೂ ಪೆರಿಯೇನಲ್ ಆಬ್ಸೆಸ್ ಇದ್ದರೆ ವಿತಿನ್ 24 hours ಅಡ್ಮಿಟ್ ಮಾಡಿ ಅನಸ್ತೀಶಿಯಾ ಕೊಟ್ಟು ಓಪನ್ ಮಾಡ್ತೀನಿ. ಯಾಕಂದರೆ ಇದು ಒಡೆದೋಗೋವರೆಗೂ ಕಾಯ್ದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಏನಾಗುತ್ತೆ, ಅದು ಒಂದು ಕಂಡೀಷನ್ ಹೇಳ್ತೀನಿ. ಸೊ ಪೆರಿಯೇನಲ್ ಆಬ್ಸೆಸ್ ಗುದದ್ವಾರದ ಪಕ್ಕದಲ್ಲಿ ಒಂದು ದೊಡ್ಡ ಕುರ ಆಗಿದೆ. ಇದನ್ನು ನಾವು ಸರ್ಜನ್ ಹತ್ರ ಬಂದರೆ ಓಪನ್ ಮಾಡ್ತೀವಿ, ಇನ್ಸಿಷನ್ ಆ್ಯಂಡ್ ಡ್ರೈನೇಜ್ ಅಂತೀವಿ. ಎಂಥ ರಿಲೀಫ್ ಸಿಗುತ್ತೆ ಅಂದರೆ ಆ ಪೇಷಂಟಿಗೆ ಬಂಬಡ ಹೊಡಿತಿದ್ದವನು, ಕೂತ್ಕೊಳ್ಳೋಕ್ಕಾಗ್ತಿದ್ದವನು ಒಂದು ಸಾರಿ ಆಪ್ರೇಷನ್ ಮಾಡಿದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವ ಉಳಿತು ಅನ್ನೋ ರೀತಿಯಲ್ಲಿ ನಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಅದರಿಂದ ದಯವಿಟ್ಟು ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಕೂಡ PR ಮಾಡೋಕ್ಕಾಗಲ್ಲ. ಆಲ್ ಬಾಟಮ್ ಕೇಸಸ್ ಫ್ಯಾಮಿಲಿ ಡಾಕ್ಟ್ರುಗಳಲ್ಲಿ ಒಂದು ಮನವಿ, ಅಂದಾಜಿನ ಮೇಲೆ ಟ್ರೀಟ್ಮೆಂಟ್ ಕೊಡಬೇಡಿ, ನಿಮಗೆ ಗೊತ್ತಿರೋ ಅಂಥ ಹಾಸ್ಪಿಟ್ಲಿಗೆ ಅಥವಾ ಸರ್ಜನ್ಗೆ ರೆಫರ್ ಮಾಡಿ ಅಂತ. ನಮಸ್ಕಾರ. ನಾನಿವತ್ತು ಪೆರಿಯೇನಲ್ ಆಬ್ಸೆಸ್ ಬಗ್ಗೆನೇ ಮಾತಾಡ್ತಿದ್ದೀನಿ, ಬುಲೆಟಿನ್ ಎಕ್ಸ್ಪ್ರೆಸ್ ಮಾಧ್ಯಮದ ಮುಖಾಂತರ. ಈಗ ಇನ್ನೊಂದು ಕಂಡೀಷನ್ ಹೇಳ್ತೀನಿ ನಿಮಗೆ. ಫಿಸ್ಚುಲಾ ಅಂತ ಭಾಳ ಜನ ಮಾತಾಡ್ತಿದ್ದಾರೆ. ಕ್ಷಾರಸೂತ್ರ ಹಾಕ್ಬಿಟ್ರು, ನನಗೆ ವಾಸಿ ಮಾಡಿಬಿಟ್ರು. ಪಿಸ್ತುಲ. ಈ ಪಿಸ್ತುಲ ಅಂದರೆ ಏನು ಅಂದರೆ, ಇದು ಕೂಡ ನಿಮ್ಮ ಗುದದ್ವಾರ ಅಂದರೆ ಮೋಷನ್ ಮಾಡೋ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ. ನಿಮ್ಮ ಮೋಷನ್ ಅದರೊಳಗಿಂದ ಬರುತ್ತೆ, ಗ್ಯಾಸ್ ಅದರೊಳಗಿಂದ ಬರುತ್ತೆ,
ಕೀವು ಅದರೊಳಗಿಂದ ಬರುತ್ತೆ. ಇದೇನು ಡಾಕ್ಟ್ರೆ ಅಂದರೆ ಯಾವಾಗಲೂ ನಿಮಗೆ ಕುರ ಆಗಿರುತ್ತೆ, ಪೆರಿಯೇನಲ್ಲ. ನೀವು ಸರಿಯಾಗಿ ಸರ್ಜನ್ ಹತ್ರ ತೋರಿಸ್ಕೊಳ್ಳಲ್ಲ, ಏನೋ ನಾಟಿ ಔಷಧಿ ತೊಗೊಂಡಿರ್ತೀರಿ, ಒಡೆದೋಗುತ್ತೆ. ಒಂದು ಸಾರಿ ಒಡೆದೋದ್ರೆ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ, ನೀವು ಬಾದರ್ ಮಾಡಲ್ಲ, ದೇವ್ರು ಕಾಪಾಡ್ದ ಅರಕೆ ಹೊತ್ಕೊಂಡಿದೆ ಅಂತ ಸುಮ್ಮನೆ ಇರ್ತೀರಿ. ಅದಾದಮೇಲೆ ಇದು ಕ್ಲೋಸೇ ಆಗಲ್ಲ, ಇದು ವಾಸಿನೇ ಆಗಲ್ಲ, ಹಾಗೇ ಇರುತ್ತೆ. ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ, ಬರ್ತಾ ಬರ್ತಾ ಇದೆಲ್ಲ ಕೂಡ್ಕೊಳ್ಳುತ್ತೆ, ಒಂದು ತೂತು ಮಾತ್ರ ಉಳಿಯುತ್ತೆ. ಇದು ಇದರೊಳಗೆ ಕನೆಕ್ಷನ್ ಇರುತ್ತೆ, ಅದನ್ನು ನಾವು ಪಿಸ್ತೂಲ ಅಂತೀವಿ ನಾವು. ಸೊ ಈ ಪಿಸ್ತೂಲ ಹಂಗೆ ಬಿಟ್ಟರೆ ನಿಮಗೆ ಭಾಳ ತೊಂದರೆ. ಡಿಸ್ಚಾರ್ಜು, ಚಡಿ ಹಾಕ್ಕೊಂಡಿರ್ತೀರಿ, ಎಲ್ಲ ಫಂಕ್ಷನ್ಗೆ ಹೋಗ್ತೀರಿ, ಗಲೀಜಾಗುತ್ತೆ, ಇದನ್ನು ಪಿಸ್ತೂಲ ಅಂತೀವಿ. ಇದೊಂದಕ್ಕೆ ನಾವು ಸ್ಕ್ಯಾನ್ ಮಾಡೋದು ಆ್ಯಕ್ಚುಲಿ. ಪೆರಿಯೇನಲ್ ಫಿಸ್ಚುಲಾ ಅದರ 3 ಥರ ಇರ್ತವೆ: ಲೋ ಲೆವೆಲ್, ಹೈ ಲೆವೆಲ್, ಇಂಟರ್ಸ್ಪೆಂಟ್ರಿಕ್, ಟ್ರಾನ್ಸ್ಪಿಕ್ಟ್ರಿ. ಇದೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ಭಾಷೆ. ಒಟ್ಟು ಒಂದು ಸಾರಿ ಫಿಸ್ಚುಲಾ ಆದರೆ ಬ್ರಹ್ಮ ಬಂದರೂ ನಿಮ್ಗೆ ವಾಸಿ ಮಾಡೋಕ್ಕಲ್ಲ, ತಿಳ್ಕೊಂಬಿಡಿ. ನಾನು ಎಲ್ಲೆಲ್ಲ ನಾಟಿ ಮಾಡಿಸ್ಕೊತೀನಿ, ಅಲ್ಲೆಲ್ಲ ಇದು ಮಾಡಿಸ್ಕೊತೀನಿ, ತಪ್ಪು ಅವ್ರು ಹೋಗಿ ವಾಪಸ್ ಮಾಡಿಸ್ಕೊಂಡ್ರು. ಪೈಲ್ಸ್ ಆ್ಯಂಡ್ ಪಿಸ್ತೂಲ ಕ್ಲಿನಿಕ್ ಅಂತ ಅನ್ಕ್ವಾಲಿಫೈಡ್ ಅವರೆಲ್ಲ ಕ್ವ್ಯಾಕ್ಸ್ ಅಂತೀವಿ ನಾವು. ಯಾರು ವಿದ್ಯೆ ಇರಲ್ಲ, SLC ಫೇಲ್ ಆಗಿರೋರು ಯಾರೋ ಇರ್ತಾರೆ. ನಿಮ್ಗೆ ಏನೋ ಕ್ಷಾರಸೂತ್ರ ಆಗ್ತೀನಿ ಅಂದರೆ ಆ್ಯಕ್ಚುಲಿ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸನ್ನೊಳಗೆ ಅವರದೇ ಆದ ಕ್ಷಾರಸೂತ್ರ ಇದೆ. ಬಟ್ ಕರೆಕ್ಟ್ ಕ್ವಾಲಿಫೈಡ್ ಡಾಕ್ಟ್ರ್ ಏನಾದರೂ ಮಾಡಿದರೆ ನೀವು ಮಾಡಿಸ್ಕೋಬೋದು, ನಾವು ಬೇಡ ಅನ್ನಲ್ಲ. ನಾವು ಕೂಡ ಕ್ಷಾರಸೂತ್ರನೂ ಯೂಸ್ ಮಾಡ್ತೀವಿ, ಬಟ್ ಸೆಟಾನ್ ವೈರ್ ಅಂತ ನಾವು ಹಾಕ್ತೀವಿ. ಇದು ನಮ್ಮ ಸ್ಪೆಷಾಲಿಟಿ. ನಾನು ಯಾವುದೇ ಬೇರೆ ಸ್ಪೆಷಾಲಿಟಿಯ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಿಲ್ಲ, ಅದು ಅವರವರ ಸಿಸ್ಟಮ್. ನನ್ನ ಸಿಸ್ಟಮ್ನಲ್ಲಿ ಫಿಸ್ಚುಲಾಗೆ ಸರ್ಜರಿ ಈಸ್ ದ ಓನ್ಲಿ ಆನ್ಸರ್. ಎಲ್ಲೋ ಒಂದು ಕಡೆ ಈ 3 ಬಾಟಮ್ ಪ್ರಾಬ್ಲಮ್ ಮಾಡೋವಾಗ ಈಚೀಚೆಗೆ ಜನ ನಮ್ಮನ್ನು ಡಾಕ್ಟ್ರೆ ಲೇಸರ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ, ಮೋಸ ಮಾಡೋರು ನಾನು ಲೇಸರ್ ಮಾಡ್ತೀನಿ ಅಂತಾರೆ, ಕ್ವ್ಯಾಕ್ಸ್. ನಿಮಗೇನು ಆಸೆ, ಲೇಸರ್ ನೋಡಿರ್ತೀರಿ ಸಿನಿಮಾ ಒಳಗೆ, ಲೇಸರ್ ಹಿಂಗೆ ತೆಗೆದುಬಿಟ್ರೆ ಮನೆಗೆ ಹೊರಟೋಗ್ಬೋದು. ಹಂಗಲ್ಲ. ಲೇಸರ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಡಯಾಥರ್ಮಿ ಕಾಟ್ರಿ ಇರುತ್ತೆ, ಅದ್ರ ಬದಲು ಲೇಸರ್ ಇರುತ್ತೆ. ಅದನ್ನು ನಾವು ಪೈಲ್ಸ್ ತೆಗೆಯುವಾಗ, ಫಿಸ್ಚುಲಾ ತೆಗೆಯುವಾಗ ಕಟ್ ಮಾಡೋಕ್ಕೆ ಯೂಸ್ ಮಾಡೋದು ಸೋರ್ಸ್ ಆಫ್ ಎನರ್ಜಿ ಅಷ್ಟೇ ಅದು. ಸೊ ಅದನ್ನು ಪ್ರಾಪರಾಗಿ ಯೂಸ್ ಮಾಡೋರು ನಾವು. ಸೊ ಹಂಗಾಗಿ ಕನ್ಫ್ಯೂಸ್ ಆಗಬೇಡಿ. ಅಲ್ಲೆಲ್ಲೋ ಲೇಸರ್, ನಾವು ಲೇಸರೇ ಮಾಡ್ತೀವಿ, ಹಂಗಾಗಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಸೊ ಫಿಸ್ಚುಲಾಗೆ ಟ್ರೀಟ್ಮೆಂಟು ಫಿಸ್ಚುಲೆಕ್ಟಮಿ ಅಂದರೆ ತೆಗೆದುಬಿಡು ಫಿಸ್ಚುಲಾ ಅಂತ. ಸೊ ನಾನು ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ ಇವತ್ತಿನ ಈ ಬೆಳಗಿನ ಎಪಿಸೋಡ್ನಲ್ಲಿ 3 ಇಂಪಾರ್ಟೆಂಟ್ ಕಂಡೀಷನ್ ಹೇಳಿದ್ದೀನಿ. ಹೆಮರಾಯ್ಡ್ಸ್ ಅಂದರೆ ಪೈಲ್ಸು, ಫಿಷರು, ಸೀಳುಣ್ಣೋದು, ಫಿಸ್ತುಲಾ, ಪೆರಿಯೇನಲ್ ಆಬ್ಸೆಸ್. ಇನ್ನೊಂದು ಲಾಸ್ಟ್ಗೆ ಹೇಳ್ತೀನಿ, ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ಹೋದ ವಾರನೇ ದೇವನಹಳ್ಳಿಯಿಂದ ಒಂದು ಹೆಣ್ಮಗಳು 6 ತಿಂಗಳಿಂದ ಬ್ಲಡ್ ಓದ್ತಿತ್ತು ಡಾಕ್ಟ್ರೆ, ಆದರೆ ಎಕ್ಸೆಸ್ ಆಫ್ ಹೀಟಾಗಿ ಹೋಗ್ತಿದೆ ಅಂತ ತಂಪು ಮಾಡ್ಕೋತಾ ಇದ್ಳು ನನ್ನ ಹೆಂಡ್ತಿ. ಈಗ ನೋಡಿ ಡಾಕ್ಟ್ರೆ ಬಂದಿದ್ದಾರೆ. ನಾನು ಒಂದು ಸೇಮ್ ಮಲಗಿಸ್ಬಿಟ್ರೆ ನನ್ನ ಬೇರಳು ಒಳಗಡೆ ಹಾಕಿದರೆ ಇಷ್ಟಪ್ಪ ಗಡ್ಡೆ, ಕ್ಯಾನ್ಸರ್ ಅಂತೀವಿ ನಾವು, ರೆಕ್ಟಲ್ ಕ್ಯಾನ್ಸರ್, ಗುದದ್ವಾರದ ಕ್ಯಾನ್ಸರ್. ಇದು ಭಾಳ ಕಾಮನ್ನು. ನೀವೇನಾದರೂ 45 ವರ್ಷ ಆದಮೇಲೆ ಯಾರೇ ಬರಲಿ, ನಾವು ರೆಕ್ಟಲ್ ಎಕ್ಸಾಮ್ ಮಾಡಿದಿರೋ ಪೈಲ್ಸ್ಗೆ ಆಪ್ರೇಟ್ ಮಾಡಲ್ಲ. ಯಾಕಂದರೆ ಪೈಲ್ಸು ಅದಿದ್ದಾಗೂ ಇರುತ್ತೆ, ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಅವೆಲ್ಲ ನಾನು ಪೈಲ್ಸ್ ಬಗ್ಗೆ ಮಾತನಾಡುವಾಗ ಪ್ರೈಮರಿ ಪೈಲ್ಸ್ ಬೇರೆ, ಸೆಕೆಂಡ್ರಿ ಪೈಲ್ಸ್ ಬೇರೆ. ಪ್ರೈಮರಿ ಅಂದರೆ ಬರೀ ಅವೇ ಇರ್ತವೆ, ಸೆಕೆಂಡ್ರಿ ಅಂದರೆ ಕ್ಯಾನ್ಸರ್ ಜೊತೆಗಿರೋವನ್ನ ನಾವು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಇಂಥ ಪೇಷಂಟ್ಗೇನಾದರೂ ನಾನು ಕ್ಯಾನ್ಸರ್ ಟ್ರೀಟ್ ಮಾಡಿದಿರೋ ಪೈಲ್ಸ್ನೇನ ತೆಗೆದೆ ಅಂದರೆ ಅವನು ಬ್ಲೀಡಿಂಗ್ ಆಗಿ ಸತ್ತೋತಾನೆ. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಇನ್ಕಂಪ್ಲೀಟ್ ಟ್ರೀಟ್ಮೆಂಟು. ಆ ಕ್ಯಾನ್ಸರು ಲಿವರ್ಗೆ ಹೋಗಿ ಲಂಗ್ಸ್ಗೆ ಹೋಗಿ ಸತ್ತೋಗ್ತಾರೆ. ಮೊನ್ನೆ ಆ ಪೇಷಂಟಿಗೆ ನೋಡಿದರೆ ಕ್ಯಾನ್ಸರು, ಅವ್ರಿಗೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಆಲ್ರೆಡಿ ಲಿವರ್ನಾಗ ಸೆಕೆಂಡ್ರಿ, CT ಸ್ಕ್ಯಾನ್ ಮಾಡಿದರೆ ಲಂಗ್ಸ್ನಲ್ಲಿ ಸೆಕೆಂಡ್ರಿ. ಇನ್ನು 6 ತಿಂಗಳಿಗೆ ಆ ಹೆಣ್ಮಗಳು ಸತ್ತೋಗ್ತಾಳೆ. ಸೊ ನಿಮ್ಮನ್ನು ಎದುರಿಸ್ತಾ ಇಲ್ಲ, ಆದರೆ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ವೈದ್ಯಕೀಯ ವಿಭಾಗದ ಒಂದು ಮಾತು ಯಾವಾಗಲೂ ಹೇಳ್ತಿರ್ತೀನಿ, ಕ್ಯಾನ್ಸರ್ ಅಂದರೆ ಡಮಾರ್ ಅಂತ ಅಂದ್ಕೋಬೇಡಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಕ್ಯಾನ್ಸರ್ ಬಗ್ಗೆ ಹೆದರ್ಕೋಬೇಡಿ. ಕ್ಯಾನ್ಸರ್ ಬಗ್ಗೆ ಆದಷ್ಟು ಬೇಗ ಡಯಾಗ್ನೋಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಅನುಮಾನ ಬಂದಾಗೂ, ಯಾವುದೇ ಒಂದು ಸಿಂಪ್ಟಮ್ ಬಂದಾಗೆ ನಮ್ಮ ಹತ್ರ ಬನ್ನಿ. ನಮ್ಮ ನಾಲೆಡ್ಜಿಂದ ನಿಮ್ಮನ್ನು ಆದಷ್ಟು ಬೇಗ ಅರ್ಲಿ ಕ್ಯಾನ್ಸರ್ ಅಂತ ಕಂಡುಹಿಡಿತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಒಟ್ಟು ನೀವು ಮೋಷನ್ ಮಾಡುವ ಜಾಗದಲ್ಲಿ ಗುದದ್ವಾರ ಅನೇಕ ಜನ ಭಯ ಇಲ್ಲ ಅಂದರೆ ನಾಚಿಕೆ. ಹೆಣ್ಣು ಮಕ್ಕಳು ದಯವಿಟ್ಟು ನಾಚಿಕೋಬೇಡಿ. ಲೇಡಿ ಡಾಕ್ಟ್ರ್ ಇದ್ರು ಸ್ಪೆಷಲಿಸ್ಟ್ ಅಲ್ಲ, ಲೇಡಿ ಸರ್ಜನ್.
ನೀವು ಗೈನಕಾಲಜಿಸ್ಟೇ ಬೇರೆ, ಸರ್ಜನ್ನೇ ಬೇರೆ. ಇದು ನನ್ನ ಸ್ಪೆಷಾಲಿಟಿ. ನೀವು ಗಂಡು ಮಕ್ಕಳ ಹತ್ರ ತೋರಿಸ್ಕೊಳ್ಳಿಕ್ಕೆ ನಾಚಿಕೋಬೇಡಿ. ನಿಮ್ಮನ್ನು ತಪಾಸಣೆ ಮಾಡಬೇಕಾದ್ರೆ ಯಾವತ್ತೂ ನನ್ನ ಪಕ್ಕದಾಗ ಒಬ್ಬರು ಸಿಸ್ಟರ್ ಇರ್ತಾರೆ, ಇಲ್ಲಾಂದರೆ ಯಾರೂ ಇಲ್ಲ, ನಿಮ್ಮ ತಾಯಿಯಾದರೂ ನಿಲ್ಲಿಸ್ಕೊಂಡು ನಾವು ಚೆಕ್ ಮಾಡ್ತೀವಿ. ಎಲ್ಲೋ ದಯವಿಟ್ಟು ನಾಚಿಕೊಂಡು ಎದುರುಕೊಂಡು ನಿಮ್ಮ ಕಾಯಿಲೆಯನ್ನು ಮುಚ್ಚಿಟ್ಕೋಬೇಡಿ. ಹಳ್ಳಿ ಕಡೆ ಈ ಮಾತನ್ನು ಚೆನ್ನಾಗಿ ಹೇಳ್ತಾರೆ, ಮುಚ್ಚಿಟ್ಕೊಂಬಿಟ್ಲು ಡಾಕ್ಟ್ರೆ ನಮ್ಮಮ್ಮ, ಅದಕ್ಕೇನೆ ಅಂತ ದಯವಿಟ್ಟು ಬೇಡ. ಸೊ ಎಲ್ಲೋ ಒಂದು ಕಡೆ ಸಿಕ್ಕ ಅವಕಾಶದಲ್ಲಿ ನಾನು ಯಾವಾಗಲೂ ಕೂಡ ಮೀಡಿಯಾದವ್ರನ್ನ ಯಾಕೆ ಒಬ್ಬಲೈಜ್ ಮಾಡ್ತೀನಿ ಅಂದರೆ, ನನ್ನ ಮಾತು 100 ಜನಕ್ಕೆ ಒಂದು ಭಾಷಣ ಮಾಡ್ಬೋದು ನಾನು, ಆದರೆ ಈ ವೈಜ್ಞಾನಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಜವಾಬ್ದಾರಿ ಇರೋರು ಮೀಡಿಯಾದವರು. ಅದಕ್ಕೋಸ್ಕರ ಕೇಳಿದ ತಕ್ಷಣ ನಾನು ಒಪ್ಕೋತೀನಿ. ಈ ವಿಚಾರ ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಆಂಜನಪ್ಪ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.